प्रतप्तं सप्तवाराणि निक्षिप्तं काञ्जिके अभ्रकं निर्दोषं जायते न्यूनं प्रक्षिप्तं वापि गोजले त्रिफलाक्वतिते चापि गवां दुग्धे विशेषतः. ಕರ್ನಾಟಕದ ಸಮಸ್ತ ಆಯುರ್ವೇದ ಆಚಾರ್ಯರಿಗೂ ಹಾಗೂ ವಿದ್ಯಾರ್ಥಿಗಳಿಗೂ ನಮಸ್ಕಾರಗಳು. ಇಂದು ನಾವು ಭಾರ್ಗವಿ ವೈದ್ಯಪೀಠದಿಂದ ಅಭ್ರಕ ಶೋಧನ ಹಾಗೂ ಮಾರಣದ ಬಗ್ಗೆ ವಿಚಾರ ಮಾಡಲು ಇಚ್ಛಿಸುತ್ತೇವೆ. ಮೊದಲನೇದಾಗಿ ಅಭ್ರಕ ಶೋಧನ. ಈ ಶ್ಲೋಕದ ಅರ್ಥ: ಮೊದಲನೇದಾಗಿ ಅಭ್ರಕವನ್ನು ಅಗ್ನಿಯಲ್ಲಿ ಬಿಸಿ ಮಾಡಬೇಕು. ತದನಂತರ ಅದನ್ನು ಅಮ್ಲಕಾಂಜಿ, ಗೋಮೂತ್ರ, ವಿಶೇಷವಾಗಿ ತ್ರಿಫಲಾಕ್ವಾತ ಹಾಗೂ ಗೋಕ್ಷೀರದಲ್ಲಿ ಮುಳುಗಿಸಬೇಕು. ಇದನ್ನು ನಿರ್ವಾಪ ಸಂಸ್ಕಾರ ಎಂದು ಕರೆಯಲಾಗುತ್ತದೆ. ಇದನ್ನು 7 ಬಾರಿ ಮಾಡಿದ ನಂತರ ಅಭ್ರಕವು ಶುದ್ಧವಾಗುತ್ತದೆ. ಎರಡನೇದಾಗಿ ಅಭ್ರಕ ಮಾರಣ. ಧಾನ್ಯಾಭ್ರಂ ಕಾಸಮರ್ಧಸ್ಯ ರಸೇನ ವಾ ಪರಿಮರ್ದಿತಂ ಪುಡಿತಂ ದಶವಾರೇಣ ಮ್ರಿಯತೆ ನಾತ್ರ ಸಂಶಯಃ. ಈ ಶ್ಲೋಕದ ಅರ್ಥ: ಧಾನ್ಯಾಭ್ರವನ್ನು ಕಾಸಮರ್ಧ ಸ್ವರಸದಲ್ಲಿ ಭಾವನ ನೀಡಬೇಕು. ತದನಂತರ ಅದರ ಚಕ್ರಿಕಗಳನ್ನು ತಯಾರಿಸಿ ಅದನ್ನು ಶರಾವ ಸಂಪುಟದಲ್ಲಿ ಬಂಧನವನ್ನು ಮಾಡಿ ಆ ಶರಾವ ಸಂಪುಟಕ್ಕೆ 10 ಬಾರಿ ಗಜಪುಟವನ್ನು ನೀಡಿದ ನಂತರ ಅಭ್ರಕವು ಮಾರಣವಾಗುತ್ತದೆ.